ಧರ್ಮಸ್ಥಳದ ಬಗ್ಗೆ ಎಐ ವಿಡಿಯೋ ಮಾಡಿ ಅಪಪ್ರಚಾರ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸರಿಂದ ಯೂಟ್ಯೂಬರ್ ಸಮೀರ್ನ ತೀವ್ರ ವಿಚಾರಣೆ ಆಗ್ತಾ ಇದೆ. ಸುಮಾರು ಗಂಟೆಗಳಿಂದ ಯೂಟ್ಯೂಬರ್ ಸಮೀರ್ ವಿಚಾರಣೆಯನ್ನ ಮಾಡ್ತಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಶಿವ ತಾಂಡವ ಶುರು ಮಾಡಿದ್ದಾರೆ ಬೆಳ್ತಂಗಡಿಯ ಪೊಲೀಸರು. ಸುಮಾರು 3 ಗಂಟೆಯಿಂದ ಸಮೀರ್ನ ತೀವ್ರ ವಿಚಾರಣೆ ಆಗ್ತಾ ಇದೆ. ಎಲ್ಲ ಆಂಗಲ್ನಲ್ಲೂ ಪೊಲೀಸರು ಪ್ರಶ್ನೆಗಳ ಸುರಿಮಳೆ ಸುರಿಸ್ತಾ ಇರುವಂತದ್ದು. ಇಬ್ಬರು ವಕೀಲರ ಜೊತೆ ದಾಖಲೆ ಸಮೇತ ಸಮೀರ್ ಇವತ್ತು ಪೊಲೀಸ್ ಸ್ಟೇಷನ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ರು. ಒಂದಷ್ಟು ದಾಖಲೆಗಳನ್ನು ಕೂಡ ತಂದಿದ್ರು. ಸದ್ಯಕ್ಕೆ ದಾಖಲೆಗಳ ಪರಿಶೀಲಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಗಮನಿಸ್ತಾ ಇರಬಹುದು 23 ನಿಮಿಷ 58 ಸೆಕೆಂಡ್ನ ಒಂದು ಯೂಟ್ಯೂಬ್ನ ವಿಡಿಯೋದಿಂದ ಸಂಕಷ್ಟ ತಂದಿರುವಂತದ್ದು ಸಮೀರ್ಗೆ. ಎಐ ವಿಡಿಯೋನ ಮಾಡ್ತಾರೆ. ಒಂದಷ್ಟು ವಿಚಾರಗಳಲ್ಲಿ ಎಐ ಮೂಲಕ ಎಕ್ಸ್ಪ್ಲೇನ್ ಮಾಡುವಂತ ಯತ್ನ ಮಾಡ್ತಾರೆ. ಸದ್ಯಕ್ಕೆ ಈ ಒಂದು ವಿಡಿಯೋ ಏನಿದೆ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಅಡ್ಡಿಯಾಗಿದೆ, ಅಪಪ್ರಚಾರವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪದಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸ್ ದಾಖಲಾಗಿತ್ತು ಬೆಳ್ತಂಗಡಿ ಠಾಣೆಯಲ್ಲಿ. ಸದ್ಯಕ್ಕೆ ಬೆಳ್ತಂಗಡಿ ಠಾಣೆಯ ಪೊಲೀಸರು ಸಮೀರ್ರ ಬೆಂಗಳೂರಿನ ನಿವಾಸದಲ್ಲಿ ಕೂಡ ಒಂದು ನೋಟಿಸನ್ನು ಅಂಟಿಸಿ ಹೋಗಿದ್ರು. ಯಾವಾಗ ಸುಮೋಟೋ ಕೇಸ್ ದಾಖಲಾಗುತ್ತೆ, ಸಮೀರ್ ಏನಿದ್ದಾರೆ ಒಂದು ಜಾಮೀನು ಅರ್ಜಿಯನ್ನು ಕೋರಿ ಕೋರ್ಟ್ ಮೆಟ್ಟಿಲೇರ್ತಾರೆ. ನಿರೀಕ್ಷಣಾ ಜಾಮೀನು ಕೂಡ ಸಿಗತ್ತೆ. ಅದಾದ ಮೇಲೆ 2 ಬಾರಿ ನೋಟಿಸ್ ಕೊಟ್ಟರು ಕೂಡ ಹಾಜರಾಗಿರೋದಿಲ್ಲ. ಈಗ ಕೊನೆಯ ಬಾರಿ ನೋಟಿಸ್ಗೂ ಕೂಡ ಈಗ ಸಮೀರ್ ಬೆಳ್ತಂಗಡಿಗೆ ಬಂದು ಹಾಜರಾಗಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇಂದು ಮಧ್ಯಾಹ್ನ ಸಮೀರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಅವರು ಬರುವಂತಹ ಸಂದರ್ಭದಲ್ಲಿ ಕೈಯಲ್ಲಿ ಒಂದಷ್ಟು ಫೈಲ್ಸ್ಗಳನ್ನ ಒಂದಷ್ಟು ದಾಖಲೆಗಳನ್ನ ಕೂಡ ತಂದಿದ್ದಾರೆ. ಆ ದಾಖಲೆಯಲ್ಲಿ ಏನೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಬೇಕಿದೆ. ಧರ್ಮಸ್ಥಳ ಬಗ್ಗೆ ಎಐ ಮೂಲಕ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಗೊತ್ತಾ? ದೂತ ಸಮೀರ್ಗೆ ಪೊಲೀಸ್ ವಿಚಾರಣೆ. ಸಮೀರ್ಗೆ ಯಾವ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಬೆಳ್ತಂಗಡಿ ಪೊಲೀಸರು? ಹಾಗಾದ್ರೆ ತನಿಖಾಧಿಕಾರಿ ನಾಗೇಶ್ ಕದ್ರಿ ಅವರಿಂದ ಸಮೀರ್ ವಿಚಾರಣೆ ಆಗ್ತಾ ಇದೆ. ಸಮೀರ್ಗೆ ಯಾವ ಪ್ರಶ್ನೆಯನ್ನ ಬೆಳ್ತಂಗಡಿ ಪೊಲೀಸರು ಕೇಳ್ತಾ ಇದ್ದಾರೆ? ಬೆಳ್ತಂಗಡಿಯ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಯಾವ ಆಧಾರದಲ್ಲಿ ನೀವು ಎಐ ವಿಡಿಯೋವನ್ನ ಮಾಡಿದ್ರಿ, ಯಾವ ರೀತಿಯಾಗಿ ಯಾವೆಲ್ಲ ಆಧಾರದ ಮೇಲೆ ಈ ವಿಡಿಯೋನ ಮಾಡಿದ್ರಿ, ಯಾರು ಹೇಳ್ಕೊಟ್ರು, ಯಾರು ಕತೆ ಹೇಳಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಸಾಕ್ಷಿಗಳ ಆಧಾರದ ಮೇಲೆ ವಿಡಿಯೋವನ್ನ ನೀವು ಮಾಡಿದ್ದೀರಿ ಅಂತ ಪೊಲೀಸರು ಪ್ರಶ್ನೆ ಮಾಡ್ತಾರೆ. ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡೋಕೆ ನಿಮ್ಗಿರುವಂತಹ ಕಾರಣ ಆದ್ರೂ ಏನು? ಜನ ಬೀದಿಗಿಳಿದು ಪ್ರತಿಭಟಿಸಿ ಅಂತ ಯಾವ ಆಧಾರದಲ್ಲಿ ನೀವು ಹೇಳ್ತೀರಾ? ವಿಡಿಯೋವನ್ನ ತರಿಸಿದ್ಯಾರು? ಅಪ್ಲೋಡ್ ಮಾಡಿದ್ಯಾರು? ಅದ್ರ ಜೊತೆಗೆ ಧೂತ ಯೂಟ್ಯೂಬ್ ಚಾನೆಲ್ ಜೊತೆ ನಿಮ್ಮ ಸಂಬಂಧ ಏನು? ಇದು ನಿಮ್ಮ ಸ್ವಂತದ್ದ ಅಥವಾ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಮಾಡಿರೋದಾ? ವಿಡಿಯೋ ಯಾರು ಚಿತ್ರೀಕರಿಸಿದ್ದು? ಹೇಗೆ ಎಡಿಟ್ ಮಾಡ್ಕೊಂಡ್ರಿ? ವಿಡಿಯೋದಲ್ಲಿ ಹೇಳಿದ ವಿಷಯಗಳಿಗೆಲ್ಲ ಏನು ಸಾಕ್ಷಿಗಳಿವೆ? ಯಾವ ಆಧಾರದಲ್ಲಿ ನೀವು ಮಾಡಿದಿರಿ? ವಿಡಿಯೋ ಅಪ್ಲೋಡ್ ಮಾಡಿದ ಮೊಬೈಲ್ ಕಂಪ್ಯೂಟರ್ ಹಾಗಾದ್ರೆ ಎಲ್ಲಿದೆ? ಯೂಟ್ಯೂಬ್ ಚಾನೆಲ್ನ ಲಾಗಿನ್ ವಿವರಗಳು ಯಾರ ಬಳಿ ಇವೆ ಅನ್ನುವಂತಹ ಪ್ರಶ್ನೆಗಳನ್ನು ತನಿಖಾಧಿಕಾರಿಗಳು ಮಾಡಿರುವಂಥದ್ದು. ವಿಡಿಯೋ ಮಾಡೋಕೆ ನಿಮಗೆ ಯಾರಾದರೂ ಪ್ರೇರೇಪಿಸಿದ್ರಾ? ನಿಮ್ಮ ಹಿಂದೆ ಏನಾದರೂ ಗ್ಯಾಂಗ್ ಇದೆಯಾ? 2018ರ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಬಗ್ಗೆ ಏನು ಹೇಳ್ತೀರಾ? ಎಐ ಮೂಲಕ ನಕಲಿ ಚಿತ್ರ ವಿಡಿಯೋ ಸೇರಿಸಿದ ಉದ್ದೇಶ ಹಾಗಾದ್ರೆ ಏನು? ಇಲ್ಲಿ ಗಮನಿಸ್ತಾ ಇರ್ಬೋದು ದೂತ ಚಾನೆಲ್ನಲ್ಲಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಮೀರ್ ಅವರು ಎಐ ಮೂಲಕ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು. ಈ ವಿಡಿಯೋ ಹಂಚೋಕೆ ಕಾರಣ ಆದ್ರೂ ಏನು? ವಿಡಿಯೋ ವೈರಲ್ ಆದ್ಮೇಲೆ ನಿಮ್ಮನ್ನ ಯಾರಾದರೂ ಸಂಪರ್ಕ ಮಾಡಿದ್ರಾ? ಯಾರೆಲ್ಲ ಬಂದು ನಿಮಗೆ ಬೆಂಬಲಿಸಿದ್ರು, ಅಭಿನಂದನೆಯನ್ನ ಸಲ್ಲಿಸಿದ್ರು ಅನ್ನೋಂತಹ ಪ್ರಶ್ನೆಯನ್ನ ಈಗ ಸಮೀರ್ಗೆ ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸದ್ಯಕ್ಕೆ ಸಮೀರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಒಳಗಾಗಿದ್ದಾರೆ. ಸದ್ಯಕ್ಕೆ ಪೊಲೀಸರು ಯಾವೆಲ್ಲ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ ಅಂತ? ಧನುಶ್ರೀ, ಕಳೆದ 3 ಗಂಟೆಗಳಿಂದಲೂ ಕೂಡ ಅಷ್ಟೇ ಯೂಟ್ಯೂಬರ್ ಸಮೀರ್ನ ವಿಚಾರಣೆಯನ್ನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡ್ತಾ ಇರುವಂತದ್ದು. ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರೇ ಅವರಿಗೆ ವಿಚಾರಣೆಯನ್ನು ಕೂಡ ಈಗಾಗಲೇ ಮುಂದುವರಿಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ಆತನ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಏನು ಸುಮೋಟೋ ಕೇಸ್ ದಾಖಲಾಗಿತ್ತು, ಅದರಲ್ಲೂ ಕೂಡ ಅಷ್ಟೇ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಒಂದಷ್ಟು ಪದಗಳನ್ನು ಬಳಸಿದ್ದಲ್ಲದೆ ಅದರಲ್ಲಿ ದಂಗೆ ಹೇಳುವಂತಹದ್ದು ಬಗ್ಗೆ ಕೂಡ ಅಷ್ಟೇ ಆತ ಮಾತನಾಡಿದ್ದ. ಯಾವ ಒಂದು ಆಧಾರವನ್ನು ಇಟ್ಕೊಂಡು ನೀವು ಆ ಒಂದು ವಿಡಿಯೋವನ್ನ ಮಾಡಿದ್ರಿ? ಜೊತೆಗೆ ನಿಮಗೆ ವಿಡಿಯೋವನ್ನ ಮಾಡೋದಕ್ಕೆ ಯಾರಾದರೂ ಹೇಳಿದ್ರ? ಜೊತೆಗೆ ವಿಡಿಯೋ ಮಾಡಿರುವಂತಹದ್ದು ಉದ್ದೇಶವಾದ್ರೂ ಏನು? ಜೊತೆಗೆ ನೀವು ವಿಡಿಯೋದಲ್ಲಿ ಹೇಳಿರುವಂತಹ ಕಂಟೆಂಟ್ ನಲ್ಲಿ ಇರುವಂತಹದಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳಿದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಪ್ರಶ್ನೆಗಳನ್ನ
ವಿಚಾರಣೆಯನ್ನ ಕೇಳ್ತಾ ಇರುವಂತದ್ದು. ಯಾಕಂದ್ರೆ ನಾವು ವಿಜುವಲ್ಸ್ ಅಲ್ಲೂ ಕೂಡ ನೋಡಿದ್ವಿ, ಯಾವಾಗ ಸಮೀರ್ ತಮ್ಮ ವಕೀಲರ ಜೊತೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ, ಆ ಒಂದು ಸಂದರ್ಭದಲ್ಲಿ ಆತ ಒಂದಷ್ಟು ದಾಖಲಾತಿಗಳನ್ನು ಕೂಡ ತರ್ತಾನೆ. ಒಂದಷ್ಟು ಪೇಪರ್ ಕಟ್ಟಿಂಗ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಆಗಿರುವಂತಹ ಒಂದಷ್ಟು ಸಂದರ್ಶನಗಳ ಬಗ್ಗೆ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಅಷ್ಟೇ ದಾಖಲೆಗಳನ್ನು ತಂದಿದ್ದಾನೆ. ಏನಕ್ಕೆ ಅಂತಂದ್ರೆ ಆತ ಯಾವ ಒಂದು ಕಾರಣವನ್ನು ಇಟ್ಕೊಂಡು ನೀವು ವಿಡಿಯೋನ ಮಾಡಿದ್ರಿ, ಅದರಲ್ಲಿರುವಂತಹ ಕಂಟೆಂಟ್ ನಿಮ್ಗೆ ಎಲ್ಲಿ ಸಿಕ್ತು ಅನ್ನೋ ಸಂದರ್ಭದಲ್ಲಿ ಆ ಒಂದು ಸ್ಕ್ರೀನ್ ಶಾಟ್ಸ್ ಅನ್ನ ತಗೊಂಡು ಅದನ್ನ ಕೊಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಸಮೀರ್ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಆತನ ಒಂದು ದೂತ ಅನ್ನುವಂತ ಯೂಟ್ಯೂಬ್ ಚಾನಲ್ ನ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಚಾನಲ್ ಎಲ್ಲಿದೆ ಮತ್ತು ಎಷ್ಟು ಜನ ಕೆಲಸ ಮಾಡ್ತಿದ್ರ, ಈ ಒಂದು ವಿಡಿಯೋವನ್ನ ಎಡಿಟ್ ಮಾಡಿದ್ದಾದ್ರು ಎಲ್ಲಿ, AI ಜನರೇಟೆಡ್ ವಿಡಿಯೋ ಅನ್ನುವಂಥದ್ದನ್ನ ನೀವು ಎಲ್ಲಿ ಮಾಡಿದ್ರಿ, ನಿಮ್ಮದೇ ಆದಂತ ಲ್ಯಾಪ್ಟಾಪ್ ನಲ್ಲಿ ಮಾಡಿದ್ರೆ ಅಥವಾ ಸಿಸ್ಟಮ್ ಅಲ್ಲಿ ಎಡಿಟ್ ಮಾಡಿದ್ರ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಆತ ಮಾಡಿರುವಂತ 23 ನಿಮಿಷದ 52 ಸೆಕೆಂಡ್ ನ ವಿಡಿಯೋ ಏನಿದೆ ಅದನ್ನ ಪ್ಲೇ ಮಾಡಿಕೊಂಡು ಅದರಲ್ಲಿ ಆತ ಮಾತನಾಡಿರುವಂತದಕ್ಕೆ ಪೂರಕವಾದಂತಹ ದಾಖಲಾತಿಗಳನ್ನು ಈಗಾಗಲೇ ತನಿಖಾಧಿಕಾರಿಗಳು ಕೇಳ್ತಾ ಇದ್ದಾರೆ. ಸುಸೂತ್ರವಾಗಿ ಒಂದಷ್ಟು ಪ್ರಶ್ನೆಗಳಿಗೆ ದೂತ ಆನ್ಸರ್ ಮಾಡ್ತಾ ಇರುವಂತದ್ದು, ಇನ್ನೊಂದಷ್ಟು ಪ್ರಶ್ನೆಗಳಿಗೆ ಎಲ್ಲೋ ಒಂದು ರೀತಿ ತಡಬಡಾಯಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನ ಕೂಡ ಕೇಳಿದ್ವಿ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಆತ ಏನಕ್ಕೆ ಅಂತಂದ್ರೆ ಆತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತನಿಖಾಧಿಕಾರಿಗಳು ಎಲ್ಲೋ ಒಂದ್ ಕಡೆ ಅವಹೇಳನಕಾರಿಯಾಗಿ ಮಾತನಾಡಿದ್ದೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಬಾ ನೀನು ಹೇಳಿಕೆಯನ್ನ ಕೊಡುವಂತ ವೇಳೆಯಲ್ಲಿ ಬಹುತೇಕ ಒಂದು ಅರ್ಧ ಒಂದು ಗಂಟೆಯಲ್ಲಿ ಹೇಳಿಕೆ ಮುಗ್ದೋಗ್ಬೋದು. ಯಾಕಂದ್ರೆ ಆ FIR ಅನ್ನ ಗಮನಿಸಿದ್ರೆ ಅದ್ರಲ್ಲಿ ಕೇವಲ 4-5 ಲೈನ್ ಮಾತ್ರ ಬರೆದಿರುವಂತದ್ದು, ಬಹುತೇಕ ನಾನು ಬೇಗ ಮುಗಿಸಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಬಂದಿದ್ದ. ಆದ್ರೆ ಇಲ್ಲಿ ಪ್ರಮುಖವಾಗಿ 24 ನಿಮಿಷಗಳ ಒಂದು ಡ್ಯೂರೇಷನ್ ನ ವಿಡಿಯೋ ಏನಿದೆ ಅದನ್ನ ಪ್ಲೇ ಮಾಡಿಕೊಂಡು 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಪ್ಲೇ ಮಾಡಿಕೊಂಡು ಈ ಒಂದು ವಿಚಾರವನ್ನ ನೀವು ವಿಡಿಯೋದಲ್ಲಿ ಹೇಳಿರುವಂತದ್ದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಹೇಳ್ತೀರಾ, ಎಲ್ಲಿ ನೀವು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾದ್ರು, ಎಲ್ಲಿ ಯಾರಾದ್ರೂ ನಿಮ್ಮ ಬಳಿ ಬಂದು ಇದೇ ರೀತಿಯಾಗಿ ವಿಡಿಯೋನ ಮಾಡು ಅಂತ ಹೇಳಿದ್ರ, ಇದಕ್ಕೇನಾದ್ರೂ ಪ್ರಚೋದನೆಯನ್ನ ಮಾಡ್ತಿರುವಂತದ್ದು ಇದೆಯಾ, ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂತದ್ದು. ಸದ್ಯಕ್ಕೆ ಆ ಒಂದು ಆತನ ಯೂಟ್ಯೂಬ್ ಚಾನಲ್ ನ ಬಗ್ಗೆ ಕೂಡ ಅಷ್ಟೇ ಮಾಹಿತಿಯನ್ನ ಕೇಳ್ತಿದ್ರೆ, ಅದನ್ನ ಎಡಿಟ್ ಮಾಡುವಂತವ್ರು ಯಾರು ಅಥವಾ ವಿಡಿಯೋ ಚಿತ್ರೀಕರಣವನ್ನ ಮಾಡುವಂತ ಸಂದರ್ಭದಲ್ಲಿ ಅದನ್ನ ವಿಡಿಯೋ ಮಾಡಿದಂತ ವ್ಯಕ್ತಿ ಯಾರು, ಅದರ ಆ ಒಂದು ವೇಳೆಯಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದಂತವ್ರು ಯಾರು ಅಂತ ಒಂದಷ್ಟು ಪ್ರಶ್ನಾವಳಿಗಳನ್ನು ಕೂಡ ಈಗಾಗಲೇ ಕೇಳ್ತಾ ಇರುವಂತದ್ದು. ಇಲ್ಲಿ ತನಿಖಾಧಿಕಾರಿಗೆ ಅನ್ಸಬೇಕು ಆತ ಹೇಳ್ತಿರುವಂತಹ ಪ್ರಶ್ನೆ ಅಂದ್ರೆ ಉತ್ತರಗಳೆಲ್ಲವೂ ಕೂಡ ಅಷ್ಟೇ ಸರಿಯಾಗಿದೆ, ನಮ್ಮ ಒಂದು ತನಿಖೆಗೆ ಆತ ಸಹಕಾರ ಕೊಡ್ತಿದ್ದೇನೆ ಅಂತಂದ್ರೆ ಬಹುತೇಕ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡು ಕಳಿಸ್ತಾರೆ. ಒಂದ್ ವೇಳೆ ಏನಾದ್ರೂ ಅದು ಸ್ಯಾಟಿಸ್ಫೈಡ್ ಆಗಿಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ ಇಲ್ಲ, ಈತನಿಂದ ಮತ್ತಷ್ಟು ಮಾಹಿತಿಯನ್ನ ಬೇಕು, ಈತ ಎಲ್ಲೋ ಒಂದ್ ಕಡೆ ಹೈಡ್ ಮಾಡ್ತಿದ್ದಾನೆ, ಸರಿಯಾಗಿ ತನಿಖೆಗೆ ಸಹಕಾರವನ್ನ ಕೊಡ್ತಿಲ್ಲ ಅಂದಂತ ವೇಳೆಯಲ್ಲಿ ಆತನಿಗೆ ಮತ್ತೆ ನೋಟಿಸ್ ಕೊಟ್ಟು ಮತ್ತೆ ಕರೆಸುವಂತ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿ ಬಂಧನದ ಪ್ರಶ್ನೆ ಹೇಳ್ತಾ ಇರೋ ಹಾಗೆ ಒಂದು ಧರ್ಮಸ್ಥಳ ಅನ್ನುವಂತಹ ಹೆಸರು ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲೂ ಸದ್ದು ಮಾಡಕ್ ಮೂಲ ಕಾರಣ ಸಮೀರ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅವ್ರು ಮಾಡಿರುವಂತಹ AI ನ ಒಂದು ವಿಡಿಯೋ ಮೂಲಕ ಸದ್ಯಕ್ಕೆ ಇವತ್ತು ಪೊಲೀಸರು ತನಿಖೆಯನ್ನ ಮಾಡಿದ್ರು, ವಿಚಾರಣೆಯನ್ನ ಮಾಡಿದ್ರು ಅನ್ನೋ ಮಟ್ಟಿಗೆ ಇವತ್ತಿಗೆ ಇದು ಬಿಟ್ಬಿಡೋಕೆ ಚಾನ್ಸಸ್ ಇಲ್ಲ. ಇನ್ನೂ ಕೂಡ ಸಮೀರ್ಗೆ ಸಂಬಂಧಪಟ್ಟಂತೆ ಮೂಲವನ್ನ ಕೆದಕುವಂತ ಚಾನ್ಸಸ್ ಜಾಸ್ತಿ ಇದೆಯಲ್ವಾ ಅಂತ. ಖಂಡಿತವಾಗ್ಲೂ ಧನುಶ್ರೀ, ಯಾಕಂದ್ರೆ ಇವತ್ತು ಧರ್ಮಸ್ಥಳದ ಬಗ್ಗೆ ಒಂದಷ್ಟು ಅಪಪ್ರಚಾರಗಳಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಒಂದು ಸಮೀರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆತ ಪದೇ ಪದೇ ರಿಪೀಟೆಡ್ ಆಗಿ ವಿಡಿಯೋಗಳನ್ನ ಮಾಡ್ಕೊಂಡು ಬಂದಿದ್ದ. ಧರ್ಮಸ್ಥಳದಲ್ಲಿ ಏನಾಗ್ತಿದೆ, ಅತ್ಯಾಚಾರದ ವಿಚಾರಗಳಾಗಿರ್ಬೋದು, ಕೊಲೆಗಳಾಗ್ತಾ ಇದೆ, ಇಲ್ಲಿ ಒಂದು ರೇಪ್ ಅಂಡ್ ಮರ್ಡರ್ಗಳಾಗ್ತಿದಾವೆ, ಏನಾಗ್ತಿದೆ ಧರ್ಮಸ್ಥಳದಲ್ಲಿ ಅನ್ನುವಂತ ಒಂದಷ್ಟು ವಿಚಾರವನ್ನ ಯೂಟ್ಯೂಬ್ ನ ಮುಖಾಂತರವಾಗಿ ವಿಡಿಯೋನ ಮಾಡ್ಕೊಂಡು ಬಂದಿದ್ದ. ಅದರ ಒಂದು ಮುಂದುವರೆದ ಭಾಗ ಎನ್ನುವಂತೆ ಆತ ಒಂದು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡಿರುವಂತದ್ದು. ಅಪಪ್ರಚಾರದ ಜೊತೆಗೆ ಅಲ್ಲಿರುವಂತಹ ಧರ್ಮಾಧಿಕಾರಿಗಳ ಹೆಸರನ್ನು, ಅಲ್ಲಿರುವಂತಹ ಬೇರೆ ಬೇರೆಯವ್ರ ಹೆಸರನ್ನು ಕೂಡ ಆತ ತಗೊಂಡಿದ್ದಾನೆ. ಜನ ಹಿಂಗೆ ಇದ್ರೆ ಸಾಲದು, ದಂಗೆ ಹೇಳಬೇಕು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಕಾನ್ಫ್ಲಿಕ್ಟ್ ಆದಂತ ಸ್ಟೇಟ್ಮೆಂಟ್. ಯಾಕಂದ್ರೆ ದಂಗೆ ಹೇಳಿಸುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ, ಯಾಕಂದ್ರೆ ಒಂದು ಧರ್ಮಗಳ ನಡುವೆ ಇವ ತಂದಿಡುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ನ ಅನ್ನುವಂಥದ್ದು ಕೂಡ ಈಗ ಪೊಲೀಸರಿಗೆ ಇರುವಂತಹ ಒಂದು ಅನುಮಾನ. ಇದೇ ಒಂದು ಕಾರಣಕ್ಕೋಸ್ಕರ ಪೊಲೀಸರು ನೋಟಿಸ್ ಕೊಟ್ಟಂತ ವೇಳೆಯಲ್ಲಿ ಆತ ಯಾವುದೇ ರೀತಿ ಅಂತ ರಿಪ್ಲೈ ಮಾಡಿದಾಗ ಬಂಧನ ಮಾಡೋದಕ್ಕೂ ಕೂಡ ಅಷ್ಟೇ ಮುಂದಾಗಿದ್ರು. ಈಗ ಆತ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡು ಬಂದಿರೋದ್ರಿಂದ ಎನ್ಕ್ವೈರಿಯನ್ನ ಅಷ್ಟೇ ಮಾಡಬೇಕಾಗಿರುತ್ತೆ. ಒಂದು ವೇಳೆ ಏನಾದ್ರೂ ತನ್ನ ಬಂಧನ ಮಾಡಲೇಬೇಕು ಅಂತ ಏನಾದ್ರೂ ತನಿಖಾಧಿಕಾರಿ ನಿರ್ಧಾರ ಮಾಡಿದ್ರು ಅಂತಂದ್ರೆ ಅದನ್ನ ಕೋರ್ಟ್ನ ಗಮನಕ್ಕೆ ತರಬೇಕಾಗಿರುತ್ತೆ. ಯಾವ ಒಂದು ಕಾರಣಕ್ಕೋಸ್ಕರ ಈತನ ಬೇಲ್ ರಿಜೆಕ್ಟ್ ಮಾಡಿಸುವಂತದ್ದಾಗಿರ್ಬೋದು ಅಥವಾ ಈತನ ಏನಕ್ಕೆ ಬಂಧನ ಮಾಡಬೇಕು ಅನ್ನೋ ನಿಖರ ಕಾರಣವನ್ನ ಕೋರ್ಟ್ಗೆ ತಿಳಿಸಬೇಕಾಗಿರುತ್ತೆ. ಸದ್ಯಕ್ಕೆ ಆತನ 3 ಗಂಟೆಗಳಿಂದಲೂ ಕೂಡ ತೀವ್ರ ವಿಚಾರಣೆಯನ್ನ ಮಾಡ್ತಿದ್ರೆ, ವಿಚಾರಣೆ ಆದಂತಹ ಬಳಿಕ ತನಿಖಾಧಿಕಾರಿಗೆ ಮತ್ತೆ ಇನ್ನೂ ಕೂಡ ತನಿಖೆಯನ್ನ ಮಾಡಬೇಕಾಗಿರುತ್ತೆ ಈ ಒಂದು ಪ್ರಕರಣದಲ್ಲಿ ಅಂತ ಅನ್ಸಿದ್ರೆ ಬಹುತೇಕ ನಾಳೆಗೂ ನೋಟಿಸ್ ಕೊಡಬಹುದು ಅಥವಾ ನಾಡಿದ್ದು ವಿಚಾರಣೆಗೆ ಹಾಜರಾಗುವಂತ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಏನಾದ್ರೂ ಆತ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ರೆ ನನಗೆ ಮತ್ತೆ ತನಿಖೆಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಬಹುತೇಕ ಇವತ್ತಿನ ತನಿಖೆಯನ್ನು ಮುಗಿಸ್ಕೊಂಡು ಸಮೀರ್ ಹೋಗ್ಬೇಕಾದಂತ ನೆಸೆಸಿಟಿನೂ ಕೂಡ ಇರುತ್ತೆ. ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿ ಮತ್ತೆ ಮಾತನಾಡಿಸ್ತಾ ಹೋಗ್ತೀನಿ. ಬೆಳ್ತಂಗಡಿ ಪೊಲೀಸರ ಪ್ರಶ್ನೆಗಳಿಗೆ ದೂತ ಸಮೀರ್ ತಬೀಬಾಗ್ ಹೋಗಿದ್ದಾನೆ. ಊಹೆಗೂ ಮೀರಿದ ಪ್ರಶ್ನೆಗಳನ್ನ ಕೇಳಿಸಿಕೊಂಡು ಸಮೀರ್ ತಬೀಬಾಗ್ ಹೋಗಿರುವಂತದ್ದು. ಬೆಳ್ತಂಗಡಿ ಪೊಲೀಸರು ಪ್ರಶ್ನೆಗಳ ಸುರಿಮಳೆಗೈತಿದ್ದಾರೆ. ಊಹೆಗೂ ಮೀರಿದ ಪ್ರಶ್ನೆಗಳನ್ನ ಪೊಲೀಸರು ಕೇಳ್ತಿದ್ದಾರೆ. ಈ ಹಿನ್ನೆಲೆ ಸಮೀರ್ ಶಾಕ್ ಆಗಿದ್ದಾರೆ. ದಾಖಲೆ ನೀಡೋಕೆ, ಸಾಕ್ಷ್ಯ ಹೇಳೋಕೆ ಯೂಟ್ಯೂಬರ್ ಸಮೀರ್ ತಡವರಿಸ್ತಾ ಇದ್ದಾರಂತೆ.
ಯಾರೋ ಹೇಳಿದ ಕಥೆಯನ್ನ ಕೇಳಿ ವಿಡಿಯೋವನ್ನ ಮಾಡಿದ್ದೆ, ಬೇರೆಯವರು ಹೇಳಿದ್ದನ್ನ ಕೇಳಿ ವಿಡಿಯೋವನ್ನ ಮಾಡಿದ್ದೀನಿ ಅಷ್ಟೇ, ನನ್ಗೆ ಇದು ಬಿಟ್ಟು ಬೇರೇನು ಗೊತ್ತಿಲ್ಲ ಅಂತ ಯೂಟ್ಯೂಬರ್ ಸಮೀರ್ ಹೇಳ್ತಿದ್ದಾರಂತ ಇಲ್ಲಿ ಗಮನಿಸ್ತಾ ಇರಬಹುದು. ನಂದೇನು ಇದ್ರಲ್ಲಿ ತಪ್ಪಿಲ್ಲ, ನನ್ಗೆ ಯಾರೋ ಹೇಳಿದ ಕಥೆಯನ್ನ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಷ್ಟೇ, ಯಾರೋ ಹೇಳಿದ್ದನ್ನ ಕೇಳಿಬಿಟ್ಟು ಈ ರೀತಿ ವಿಡಿಯೋ ಮಾಡಿದ್ದೀನಷ್ಟೇ, ನನಗೆ ಬೇರೇನು ಗೊತ್ತಿಲ್ಲ ಅಂತ ಯೂಟ್ಯೂಬರ್ ಸಮೀರ್ ಹೇಳಿಕೆಯನ್ನ ಕೊಡ್ತಿದ್ದಾರಂತೆ. ಒಂದು ರೀತಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂಥ ಮಾತಿಲ್ಲಿ ಸಮೀರ್ ಆಡ್ತಾ ಇರುವಂಥದ್ದು. 23 ನಿಮಿಷ 58 ಸೆಕೆಂಡ್ ವಿಡಿಯೋಗಳಲ್ಲಿ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರಲ್ವಾ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಯಾರೋ ಹೇಳಿದ್ರು ಅದನ್ನು ನಾನಿಲ್ಲಿ ಬಂದು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ ಅನ್ನುವಂಥ ವಿಚಾರವನ್ನ ಸಮೀರ್ ಹೇಳ್ತಿದ್ದಾರಂತೆ. ಎಸ್ ಮಂಜುನಾಥ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜುನಾಥ್, ಸದ್ಯಕ್ಕೆ ಬೆಳ್ತಂಗಡಿ ಪೊಲೀಸರ ಪ್ರಶ್ನೆಗಳಿಗೆ ಸಮೀರ್ ತಬ್ಬಿಬ್ಬಾಗಿ ಹೋಗಿದ್ದಾರೆ, ಅಂತಹ ಪ್ರಶ್ನೆಗಳನ್ನ ಏನೆಲ್ಲ ಕೇಳ್ತಾ ಇದ್ದಾರೆ ಅಂತ ಒಂದ್ ಕಡೆ ನಾವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ಸಮೀರ್ ಯಾವಾಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರ್ತಾರೆ ನೋಡಿ, ಫುಲ್ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ, ಒಂದಷ್ಟು ದಾಖಲೆಗಳನ್ನ ತಮ್ಮ ಕೈಯಲ್ಲಿ ತಂದಿರುವಂತದ್ದು ಕಾಣಿಸ್ತಾ ಇದೆ. ಸದ್ಯಕ್ಕೆ ಆ ದಾಖಲೆಗಳೇನು, ಪೊಲೀಸರು ಏನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ? ಖಂಡಿತವಾಗ್ಲೂ ಧನುಶ್ರೀ, ಇಲ್ಲಿ ಪ್ರಮುಖವಾಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇರುವಂತದ್ದು ಆತ ಮಾಡಿರುವಂತ 23 ನಿಮಿಷದ 52 ಸೆಕೆಂಡ್ನ ವಿಡಿಯೋ ಬಗ್ಗೆ ಮಾತ್ರ, ಆ ಒಂದು ವಿಡಿಯೋ ಮಾಡುವಂತ ಉದ್ದೇಶದ ಬಗ್ಗೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಕೇಳ್ತಿರುವಂತದ್ದು ಅಂತಂದ್ರೆ, ಆ ವಿಡಿಯೋದಲ್ಲಿ ಒಂದಷ್ಟು ಅಂಶಗಳನ್ನ ಏನು ಉಲ್ಲೇಖವನ್ನ ಮಾಡಿದ್ರೆ, ಆ ಒಂದು ಅಂಶಗಳನ್ನ ನಿಮಗೆ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಂಡ್ರಿ, ನಿಮಗೆ ಯಾರು ಹೇಳಿದ್ರು ಅಂತ. ಆದ್ರೆ ಈತ ಕೊಡ್ತುವಂತ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಸಾರ್ವಜನಿಕವಾಗಿ ಧರ್ಮಸ್ಥಳದ ಸುತ್ತಮುತ್ತ ಇರುವಂತವ್ರು ಈ ರೀತಿಯಾಗಿ ಮಾತನಾಡ್ಕೊಳ್ತಾ ಇದ್ರು, ನಾನು ಈ ಒಂದು ಇದು ವಿಚಾರವಾಗಿ ನಾನು ಒಂದಷ್ಟು ಜನರ ಹತ್ರ ಪಬ್ಲಿಕ್ ಹತ್ರ ಮಾತನಾಡಿದೆ, ಅವಾಗ ಅವ್ರು ಹೇಳಿದ್ರು ಆ ಒಂದು ಕಾರಣಕ್ಕೋಸ್ಕರ ನಾನು ವಿಡಿಯೋವನ್ನ ಮಾಡಿದ್ದೀನಿ, ನಾನು ಉದ್ದೇಶಪೂರ್ವಕವಾಗಿ ಯಾವುದನ್ನು ಕೂಡ ಮಾಡಿಲ್ಲ, ನಾನು ಯಾವುದೇ ಒಂದು ಧರ್ಮಸ್ಥಳದ ಬಗ್ಗೆ ಕೂಡ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ, ಅಲ್ಲಿನ ಜನ ಮಾತನಾಡ್ತಿರುವಂತದ್ದಾಗಿರ್ಬೋದು, ಮತ್ತು ಒಂದಷ್ಟು ಜನರನ್ನ ನಾನು ಹೋಗಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಈ ಒಂದು ವಿಚಾರವಾಗಿ ನನಗೆ ಹೇಳಿದ್ರು, ಆ ಒಂದು ವಿಚಾರವನ್ನ ನಾನು ಜನರ ಮುಂದೆ ಇಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ, ಬಿಟ್ಟರೆ ನನ್ನ ವೈಯಕ್ತಿಕವಾದಂತಹದ್ದು ಯಾವುದೂ ಕೂಡ ಇಲ್ಲ ಅನ್ನುವಂಥದ್ದು ಹೇಳಿದ್ದೇನೆ. ಆ ಒಂದು ಕಾರಣಕ್ಕೋಸ್ಕರ ಮತ್ತು ಆತ ಇನ್ನೊಂದಷ್ಟು ನಾವು ವಿಜುವಲ್ಸ್ ಅಲ್ಲೂ ಕೂಡ ಗಮನಿಸಿದ್ವಿ, ಆತ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ಗಾಗಲ್ ಹಾಕೊಂತಾನೆ, ಕೈಯಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನು ಕೂಡ ತಗೊಂಡು ಹೋಗ್ತಾನೆ. ಆ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಅಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ನಲ್ಲೂ ಕೂಡ ಅಷ್ಟೇ ಒಂದಷ್ಟು ಜನರ ವಿಶ್ಲೇಷಣೆ ಮಾಡಿರುವಂತದ್ರ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ದಾಖಲಾತಿಗಳನ್ನು ತಗೊಂಡಿದ್ದಾನೆ. ಜೊತೆಗೆ ಯಾವ್ದಾದ್ರು ಒಂದಷ್ಟು ವೆಬ್ಸೈಟ್ಗಳಲ್ಲೂ ಕೂಡ ಅಷ್ಟೇ ಏನು ಅಪ್ಲೋಡ್ ಆಗಿತ್ತು ಅದರ ಒಂದು ರಿಲೇಟೆಡ್ ಆದಂತ ಸ್ಕ್ರೀನ್ ಶಾಟ್ಸ್ ಅನ್ನು ಕೂಡ ಈಗಾಗಲೇ ಆತ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಈ ಕಂಟೆಂಟ್ ಅನ್ನುವಂತದ್ದು ಮತ್ತು ನೀನು ಮಾತನಾಡಿರುವಂತಹ ಒಂದಷ್ಟು ಪದ ಬಳಕೆ ಏನಿದೆ ಅದಕ್ಕೆ ಪೂರಕವಾದಂತಹ ಒಂದಷ್ಟು ಕಂಟೆಂಟ್ಸ್ ಮತ್ತು ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಈಗಾಗಲೇ ಆತ ಆ ಡಾಕ್ಯುಮೆಂಟ್ ನ ರೂಪದಲ್ಲಿ ತಗೊಂಡು ಬಂದೇನೆ, ಅದನ್ನು ಕೂಡ ತನಿಖಾಧಿಕಾರಿಗಳು ಕೊಟ್ಟಿದ್ದಾನೆ. ಆದ್ರೆ ತನಿಖಾಧಿಕಾರಿಗಳು ಅದನ್ನ ಸ್ಯಾಟಿಸ್ಫೈಡ್ ಮಾಡ್ತಿಲ್ಲ, ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಈತನ ಹಿಂದೆ ಯಾರಾದ್ರೂ ಇದಾರಾ ಅನ್ನುವಂತ ಒಂದಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಈತ ಯಾವ ಉದ್ದೇಶಕ್ಕೋಸ್ಕರ ಈ ರೀತಿ ಅಂತ ಹೇಳಿಕೆಗಳನ್ನ ಮಾತನಾಡಿದ ಮತ್ತು ಅವಹೇಳನಕಾರಿಯಾಗಿ ಧರ್ಮಸ್ಥಳದ ಬಗ್ಗೆ ಮಾತನಾಡುವಂತದ್ದಾಗಿರ್ಬೋದು, ಧರ್ಮಾಧಿಕಾರಿಗಳ ಬಗ್ಗೆ ಮಾತನಾಡುವಂತದ್ದಾಗಿರ್ಬೋದು, ಅಥವಾ ಇನ್ನೊಂದೇನು ಅಂತಂದ್ರೆ ದಂಗೆ ಹೇಳುವಂತಹ ವಿಚಾರವನ್ನು ಕೂಡ ಆತ ಪ್ರಸ್ತಾಪ ಮಾಡಿರುವಂತಹ ಕಾರಣಕ್ಕೋಸ್ಕರ ಯಾರು ಈತನಿಗೆ ಹೇಳ್ಕೊಟ್ರು ಇವೆಲ್ಲನೂ, ನಿಜಕ್ಕೂ ಕೂಡ ಈತನೇ ಮನಸ್ಸಿಂದಾನೇ ಏನಾದ್ರೂ ಹೇಳದ್ನ ಅಥವಾ ಬೇರೆ ಇನ್ಯಾರಾದ್ರೂ ಇದಾರ ಅನ್ನೋದ್ರ ಬಗ್ಗೆ ತೀವ್ರ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಆದ್ರೆ ಆತ ಕೊಟ್ಟಿರುವಂತಹ ದಾಖಲಾತಿಗಳನ್ನು ಕೂಡ ತಗೊಂಡಿದ್ದಾರೆ, ಆದ್ರೂ ಕೂಡ ಅಷ್ಟು ಒಂದಷ್ಟು ಪ್ರಶ್ನಾವಳಿಗಳನ್ನ ಕೇಳ್ತಾ ಇದ್ದು, ಅದರಿಂದ ಒಂದಷ್ಟು ಸಮಯ ಸಮೀರ್ ಕೂಡ ಅಷ್ಟೇ ತಬ್ಬಿಬ್ಬಾಗಿರುವಂತಹ ಸನ್ನಿವೇಶಗಳು ಕೂಡ ಅಷ್ಟೇ ಇವತ್ತಿನ ತನಿಖೆಯಲ್ಲಿ ಕಂಡು ಬಂದಿದೆ. ಧನುಶ್ರೀ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.